ಕಾಯ್ತಿದ್ದು ಇವತ್ತು ಈ ಅಪರ್ಚುನಿಟಿ ಚಾನ್ಸು ಸಿಕ್ಕಿದೆ ಮೋದಿ ಅವರಿಂದ ಎಲ್ಲರಿಗೂ ಅಂತ ಹೇಳಬೇಕು. ಇಲ್ಲಿರೋರೆಲ್ಲರೂ ತುಂಬ ದಿವಸದಿಂದ ಕಾದು ನಾವು ಈ ರಾಮಕೋಟಿ ಲಿಖಿತ ಯೋಜನೆ ಅಂತ ಮಾಡಿದ್ದೀವಿ. ಈ ಬುಕ್ಕಲ್ಲಿ ರಾಮಕೋಟಿನ ಬರೆಸಿ ಎಲ್ಲರ ಕೈಲೂ ಈ ಬುಕ್ಗಳನ್ನ ನಾವು ಇದು ಅಯೋಧ್ಯೆ ಕನ್ಸ್ಟ್ರಕ್ಷನ್ ಟೈಮಲ್ಲಿ ಅಡಿಪಾಯಕ್ಕೆ ಈ ಬುಕ್ಗಳನ್ನ ಹಾಕಿದ್ದಾರೆ. ಇದು ಈ ಬುಕ್ಗಳನ್ನ ನಮ್ಮ ಇರೋ ಎಲ್ಲ ಸಂಘದವ್ರ ಕೈಲೂ ಇದ್ರ ಕೈಲೂ ಬರೆಸಿರೋದ್ರಿಂದ ಈ ಬುಕ್ಕನ್ನ ತುಂಬ ಪ್ರೆಷಿಯಸ್ ಆಗಿ ಎಲ್ಲರೂ ತಿಂಗಳಗಟ್ಟಲೆಯಿಂದ ಈ ಬುಕ್ಗಳನ್ನ ಬರೆದು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ಅಯೋಧ್ಯೆಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 500 ವರ್ಷಗಳ ಇತಿಹಾಸದಿಂದ ಆಗ್ಬೇಕಾದ ದೇವಸ್ಥಾನ ಅಯೋಧ್ಯೆ ಇವಾಗ ಓಪನ್ ಆಗ್ತಿದೆ. ಇದ್ರ ಏನು ಬಗ್ಗೆ ನೀವೇನು ಹೇಳ್ತೀವಿ? ನಾವು ಮೋದಿ ಅವ್ರಿಗೆ ಜೈ ಅಂತ ಹೇಳ್ತೀವಿ. ನಮ್ಮ ಟೈಮಲ್ಲಿ ಇದು ಆಗ್ತಿರೋದು ನಮ್ಮ ಪುಣ್ಯ ಅಂತ ಹೇಳ್ತೀವಿ, ನಮ್ಮ ಭಾಗ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಖುಷಿ ಇದೆಯಾ ಮೇಡಮ್ ನಿಮಗೆ? ತುಂಬ ಖುಷಿ ಇದೆ ಸರ್. ನನ್ನೊಬ್ಬಳಿಗೆ ಅಂತಲ್ಲ, ಎಲ್ಲ ಹಿಂದೂಗಳಿಗೂ ಇದೊಂದು ಒಳ್ಳೆ ಅವಕಾಶ ಸಿಕ್ಕಿದೆ. ನಮ್ಮ ಯೂನಿಟಿ ತೋರಿಸ್ಕೊಳ್ಳೋಕ್ಕೆ ನಮಗೆ ಇದೊಂದು ಸದವಕಾಶ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಬೇರೆ ಏನಾರು ಹೇಳ್ತೀರಾ? ಹಾಂ, ಎಲ್ಲರಿಗೂ ನಾನು ಇವಾಗ ಒಂದು ಸತಿ ರಾಮನಾಮ ಹೇಳಿದ್ರೇ ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಆ ಥರದ್ದು ಇಷ್ಟು ಸತಿ ರಾಮ ಜಪ ಮಾಡಿಸ್ತಿದ್ದಾರೆ ಮೋದಿ ಅವರು ಎಲ್ಲರ ಕೈಲೂ. ಎಲ್ಲರೂ ಇಚ್ಛೆಯಿಂದ ಅವರು ಪ್ರೀತಿಯಿಂದ ರಾಮನ ಜಪ ಮಾಡ್ತಿದ್ದಾರೆ. ಖಂಡಿತ ರಾಮ ಎಲ್ಲರಿಗೂ ಒಳ್ಳೆ ಆಯುಸ್ಸು, ಆರೋಗ್ಯ, ಐಶ್ವರ್ಯ ಕೊಟ್ಟು ಇಡೀ ದೇಶಕ್ಕೆ ಒಳ್ಳೇದು ಮಾಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಇವಾಗ ನಾವು ಹಾಯ್ ಹಲೋ ಅಂತ ಹೇಳ್ತೀವಿ, ಅದ್ರ ಬದಲು ಜೈ ಶ್ರೀರಾಮ್ ಅಂತ ಹೇಳೋದು ಹೇಗೆ ಅನ್ಸುತ್ತೆ ಮೇಡಮ್ ನಿಮಗೆ? ಅದು ನಮ್ಮ ಹಿಂದೂ ಸಂಸ್ಕೃತಿನ ಎತ್ತಿ ತೋರಿಸುತ್ತೆ ಅನ್ಸುತ್ತೆ. ಇನ್ಮೇಲೆ ಗುಡ್ ಮಾರ್ನಿಂಗು ಗುಡ್ ನೈಟು ಹೇಳೋ ಬದಲು ಜೈ ಶ್ರೀರಾಮ್ ಅಂತ ಹೇಳೋದ್ರಿಂದ ಪುಣ್ಯನೂ ಬರುತ್ತೆ. ದಿನಕ್ಕೆ ಒಂದು 60 ಸೆಕೆಂಡ್ಸ್ ನೀವು ತೊಗೊಂಡ್ರಿ ಅಂದರೆ 108 ಸತಿ ರಾಮಜಪ ಆಗುತ್ತೆ. ಸಾಕು, 60 ಸೆಕೆಂಡ್ಸಲ್ಲಿ ರಾಮಜಪ ಆಗೋಗುತ್ತೆ. ಶೃಂಗೇರಿ ಶ್ರೀಗಳೇ ಹೇಳಿದ್ದಾರೆ, ಏನೂ ಮಾಡಬೇಕಾದಿಲ್ಲ, ದೇವ್ರಿಗೋಸ್ಕರ ನೀವು 108 ಸತಿ ಒಂದು ಗಾಡೀಲಿ ಹೋಗ್ತಾ ಕೂಡ ಜಪ ಮಾಡ್ಕೊಂಡು ಹೊಟ್ಟೋಗ್ಬೋದು ಸರ್. ನಾವು ಮಾಡಿರೋ ಪಾಪ ಎಲ್ಲ ಕಳೆಯುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.